ಎಲ್ರಿಗೂ ನಮಸ್ಕಾರ. ಇವತ್ತು ಈಗ ವಿಷಯ ಏನಂದರೆ ವಿಡಿಯೋ ಮಾಡಿರೋದು ಸಡನ್ನಾಗಿ ನಾನು ಕೇರಳದ ಮುನ್ನಾರಲ್ಲಿದ್ದೇನೆ. ಇಲ್ಲಿ ಕೇರಳ ಟ್ರಿಪ್ ನಂದು ಲಾಸ್ಟ್ ಇದು 10th 11th ಡೇ ಏನು 11-12 ದಿವಸ. ಇವತ್ತು ನಾನು ಮುನ್ನಾರಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಅಂದರೆ ನಮ್ಮದು ಕೊಲಕುಮಲೆ ಇದೆಯಲ್ಲ, ಹಿಲ್ಸ್ ಟ್ರೆಕ್ಕಿಂಗ್ ಮಾಡಿದ್ದೆ. ಬೆಳಗ್ಗೆ ಏನಾಯ್ತು ಅಂದರೆ, ಬೆಳಗ್ಗೆ ನಾನು ಟ್ರೆಕ್ಕಿಂಗ್ ಮಾಡಿ ಹೀಗೆ ಡ್ರೋನ್ ಫ್ಲೈ ಮಾಡಿದೆ. ಅಲ್ಲಿ ಹೋಗಿ ಅಲ್ಲಿ ಡ್ರೋನ್ ನಂದು ಇಮಿಡಿಯೇಟ್ ಹೋಗಿ ಕ್ರ್ಯಾಶ್ ಆಗುತ್ತೆ. ಇದಕ್ಕೆ ನಮ್ಮ ಹಿಲ್ ಏನಿದೆಯಲ್ಲ, ಹಿಲ್ಲಿಗೆ ಕ್ರ್ಯಾಶ್ ಆಯಿತು. ಬಟ್ ಆ್ಯಕ್ಚುಲಿ ಏನಾಯಿತು ಅಂತ ಗೊತ್ತಿಲ್ಲ. ನಾರ್ಮಲ್ ಸೆನ್ಸರ್ ಇದೆ, ಕ್ರ್ಯಾಶ್ ಆಗಲ್ಲ, ಅದು ರಿಟರ್ನ್ ಬರುತ್ತೆ. ಮತ್ತು ಎಲ್ಲಿ ಹೋಗಿದ್ದಾದರೂ ರಿಟರ್ನ್ ಹೋಮ್ ಪಾಯಿಂಟಿಗೆ ಅಪ್ಡೇಟ್ ಆಗಿ ಬರುತ್ತೆ. ಬಟ್ ಇದೆಂತ ಆಗಲಿಲ್ಲ. ಸಡನ್ನೇ ಹೋಗಿ ಅದು ಬಂಡೆಗೆ ಒಂದು ಸರಿ ಹಿಟ್ಟಾಯಿತು. ಅದು ಹೇಗಾಯಿತು ಅಂತಲೂ ಗೊತ್ತಿಲ್ಲ. ಹೈಟಲ್ಲಿ ಫ್ಲೈ ಆಗ್ತಾಯಿತ್ತು, ಸಡನ್ನೇ ಹಿಟ್ಟಾಯಿತು. ಹಿಟ್ಟಾಗಿ ಕೆಳಗೆ ಬಿದ್ದು ಅದು ಕಾಡಿಗೆ ಬಿದ್ದಿದೆ. ಅದು ತಮಿಳ್ನಾಡಲ್ಲಿರೋದು ಕಾಡು, ಮತ್ತು ನಾನಿರೋದು ಈ ಕಡೆ ಕೇರಳದಲ್ಲಿ. ಸೊ ಹಾಗೊಂದು ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿಗೆ, ಹಾಗೆ ಡ್ರೋನ್ ತರಲಿಕ್ಕೆ ಆಗಲ್ಲ. ಬಟ್ ಅದು ಪ್ರಾಬ್ಲಮ್ ಇಲ್ಲ ನನಗೆ. ಡ್ರೋನ್ ನಾನು ಮುಂದೊಂದು ದಿನ ತಗೊಳ್ತೇನೆ. ಆದರೆ ಇದಿದೆಯಲ್ಲ, ನನಗೆ ಸ್ಟೋರೇಜ್, ಅದರಲ್ಲಿ ಸ್ಟೋರೇಜಲ್ಲಿರುವಂಥ ಡಾಟಾಗಳಾಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಂಟೈರ್ ನಂದು 12 ದಿನದ ಇದೇನಿದೆ ಫುಟೇಜ್ ಏನಿದೆ ನಾನು ಅದರಲ್ಲಿ ಸ್ಟೋರ್ ಮಾಡಿದ್ದೇನೆ. ಸೊ 12 ದಿನದಲ್ಲಿ ನಾನು ಫಸ್ಟ್ ಕೊಚ್ಚಿಯಿಂದ ಹೋಗಿ ಅಲೆಪ್ಪಿ ಆಗಿರ್ಬೋದು, ವರ್ಕಳ, ಇದೆಲ್ಲ ಸುತ್ತಿದಂಥ ಫುಟೇಜ್ ಅದರಲ್ಲಿ ಸ್ಟೋರ್ ಆಗಿದೆ. ಸೊ ಇವಾಗ ಅದು ಏನಾಗಿದೆ ಅಂದರೆ, ಮೆಮೊರಿ ಕಾರ್ಡ್ಲಿರೋದ್ರಿಂದ ಅದು ಮಿಸ್ ಆಗಿದೆ. ಅದು ಅಪಾರಸ್ಸಲ್ಲಿ ಬಿದ್ದಿದೆ, ಅದು ತಮಿಳ್ನಾಡಿಗೆ ಸೇರುತ್ತೆ. ಸೊ ಯಾರಾದ್ರೂ ಆ ಸೈಡವ್ರು ಇದ್ದರೆ ಏನಾದರೂ ಆಪ್ಷನ್ ಇದೆ ಅಂತ ಹೇಳಿದ್ರೆ ನೋಡ್ಬೋದು. ಇಲ್ಲಿಂದ ಎಲ್ಲೋ ಮಾಡ್ತಾ ಇಲ್ಲ ಹೋಗಲಿಕ್ಕೆ. ಇನ್ನೊಂದು ಏನಂದರೆ, ಅದು ನನಗೆ ಆ್ಯಕ್ಚುಲಿ ಕಂಟ್ರೋಲರಲ್ಲಿದೆ. ಇವಾಗ ನನ್ನ ಹತ್ರ ಕಂಟ್ರೋಲರ್ ಇದೆಯಲ್ಲ, ಅದರಲ್ಲಿ ಆ ಎಲ್ಲ ಫುಟೇಜಸ್ಸು ನನಗೆ ಶೋ ಆಗ್ತಿದೆ. ನಾನು ಫಸ್ಟ್ ಡೇಯಿಂದ ಲಾಸ್ಟ್ವರೆಗೆ ಇದು ಮಾಡಿದ್ದು. ಸೊ ನಿಮಗೆ ಯಾರಾದರೂ ಒಂದು ವೇಳೆ ಗೊತ್ತಿರೋರು, ಡ್ರೋನ್ ಬಗ್ಗೆ ಗೊತ್ತಿರೋರು ಇದ್ದರೆ, ಅವರಿಗೇನಾದರೂ ಅದು ಫುಟೇಜ್ ರಿಕವರ್ ಮಾಡೋಕ್ಕೆ ಗೊತ್ತಿದೆ ಅಂತೇಳಿ ಆದರೆ ಕಂಟ್ರೋಲರಿಂದ, ಅಂಥವ್ರಿಗೊಂದು ಕಳಿಸ್ಕೊಡಿ ದಯವಿಟ್ಟು. ಯಾರಾದರೂ ಟೆಕ್ನಾಲಜಿ ಇರೋರು ಇರ್ತಾರಲ್ಲ, ಇದರ ನಾನೇನು ಕೇಳಿಲ್ಲ ನಮ್ಮ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಥರದ್ದು ಯಾವುದು ನಾನು ಕೇಳಿದ್ದು ಇಲ್ಲ. ಸೊ ಇವಾಗಲೂ ಅದೇನು ಕೇಳಲ್ಲ, ಬಟ್ ಕೇಳೋದೊಂದೇ. ಸೊ ಶೇರ್ ಮಾಡಿ. ಸೊ ಯಾರಾದರೂ ನಿಮಗೆ ಗೊತ್ತಿರೋರು ಇದ್ದರೆ, ಸ್ವಲ್ಪ ಟೆಕ್ನಾಲಜಿ ಟೆಕ್ ಬಗ್ಗೆ ನಾಲೆಜ್ ಇದೆ, ಡ್ರೋನ್ ಬಗ್ಗೆ ಗೊತ್ತಿರುತ್ತೆ ಅಂಥವ್ರು ಯಾರು ಇದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಅವ್ರಿಗೆ ಇದನ್ನು ಶೇರ್ ಮಾಡಿ. ಅವರಿಗೆ ಗೊತ್ತಾಗಿ ಒಂದು ವೇಳೆ ಅವ್ರಿಗೇನಾದರೂ ಗೊತ್ತಿದೆ ಅಂತೇಳಿ ಆದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡೋಕ್ಕೆ ಹೇಳಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಎಲ್ಲದಕ್ಕೆ ಮೆಸೇಜ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಮಾಡಿ, ಜಸ್ಟ್ ಸಾಕು, ನಾನು ಮೆಸೇಜ್ ಮಾಡ್ತೇನೆ. ಅದು ಹೇಗೆ ರಿಕವರ್ ಮಾಡೋದು ಅಂತ. ಅಟ್ಲೀಸ್ಟ್ ನಾನು ಡ್ರೋನ್ ಹೋದರೆ ಇನ್ನೂ ತಗೋತೇನೆ, ಪರವಾಗಿಲ್ಲ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನಾನು ಕ್ಯಾಪ್ಚರ್ ಮಾಡಿರೋ ಒಂದೊಂದು ಮೆಮೊರೀಸ್ ಇದೆಯಲ್ಲ, ಅದು ನನಗೆ ಫುಟೇಜ್ ಬೇಕು. ಪ್ರತಿಯೊಂದು ಫುಟೇಜ್ ಕೂಡ ನನಗೆ ಮತ್ತೆ ತೆಗೊಳ್ಬೇಕು. ಅದು ಹೇಗೆ ತೊಗೊಳ್ಳೋದು ಗೊತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರಿಗಾದ್ರೂ ಗೊತ್ತಿರೋರಿದ್ದರೆ ಅವರಿಗೆ ಶೇರ್ ಮಾಡಿ. ಅದು ಹೆಂಗೆ ತೆಗೆಯೋದು, ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಹೆಂಗೆ, ವಾಪಸ್ ಕಂಟ್ರೋಲರಿಂದ ಮೊಬೈಲ್ಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಯಾರಿಗಾದ್ರೂ ಗೊತ್ತಿರೋರಿದ್ದರೆ ಅವ್ರಿಗೊಂದು ತಿಳಿಸ್ಕೊಡಿ. ಅವ್ರು ನನಗೆ ಮೆಸೇಜ್ ಮಾಡಲಿ, ನಾನು ಕೇಳ್ಕೊತೇನೆ. ಸೊ ಅದನ್ನು ಒಂದ್ಸರಿ ಫುಟೇಜ್ ನಾನು ಕವರ್ ಆದರೆ ಸಾಕು. ಡ್ರೋನ್ ಹೋದರೂ ಪರವಾಗಿಲ್ಲ, ಹೋಯ್ತು ಅದು. ಬಟ್ ಅಟ್ಲೀಸ್ಟ್ ಫುಟೇಜ್ ಕವರ್ ಆದರೆ ಅಟ್ಲೀಸ್ಟ್ ನಾನು ಕ್ಯಾಪ್ಚರ್ ಮಾಡಿರೋದು ಯಾವುದು ವೇಸ್ಟ್ ಆಗಲ್ಲ ಅಂತ ಇರುತ್ತೆ. ಡ್ರೋನ್ ನಾನು ಮುಂದೊಂದು ದಿನ ತಗೋತೇನೆ, ಮತ್ತೆ ಫಸ್ಟ್ ಫ್ಲೈ ಮಾಡ್ತೇನೆ. ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಬಟ್ ಫಸ್ಟ್ ಟೈಮ್ ನನಗೆ ಯಾಕೋ ಆ ಥರ ಹೇಳಬೇಕು ಅಂತ ನಾನು ಅನಿಸ್ತಿಲ್ಲ, ಒಳ್ಳೇದಕ್ಕೆ ಅಂತ ಹೇಗೆ ಹೇಳಿ ಅಂತ. ಬಟ್ ಐ ಹೋಪ್ ಆ ಫುಟೇಜಲ್ಲಿ ಸಿಗುತ್ತೆ ಅಂತ. ಫುಟೇಜ್ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕು. ಅದರಲ್ಲಿ ಅಷ್ಟು ಚೆನ್ನಾಗಿರೋ ಫುಟೇಜಸ್ ಇದೆ, ಎಲ್ಲ ಬೇರೆ ಬೇರೆ ಲೊಕೇಶನ್ಸ್ ಇದೆ. ಎಂಟೈರ್ ಕೇರಳನೇ ಕ್ಯಾಪ್ಚರ್ ಮಾಡಿದ್ದೇನೆ. ಇನ್ನೊಂದು 2 ದಿನ ಇದ್ದಿದ್ರೆ ನಾನು ಕಂಪ್ಲೀಟ್ ಕೇರಳ ಜರ್ನಿನೇ ಮುಗಿದು ಹೋಗ್ತಿತ್ತು. ಅದರ ಮಧ್ಯದಲ್ಲಿ ಇದು ಸ್ಟಾಪ್ ಮಾಡಿ ಇವಾಗ ನಾನು ಮತ್ತೆ ಮನೆಗೆ ಹೋಗ್ತಾ ಇದ್ದೇನೆ. ನೋಡಿ, ವಿದೌಟ್ ಒಂದು ನನಗೆ ಫುಟೇಜ್ ಕ್ಯಾಪ್ಚರ್ ಸಿಗದೇ ಇದ್ದರೂ ನಾನು ನಾರ್ಮಲಾಗಿ ಏನಿದೆ ಇದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಇಷ್ಟ ಆದರೆ ನೋಡಿ. ಓಕೆ, ಇವಾಗ ಸದ್ಯಕ್ಕೆ ಯಾರಾದರೂ ಗೊತ್ತಿರಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಓಕೆ, ಅಥವಾ ಅವ್ರದ್ದೇನು ಇನ್ಸ್ಟಾಗ್ರಾಮ್ ಐ ಡಿ ಇದ್ದರೆ ಕಮೆಂಟ್ ಮಾಡಿ, ನಾನು ಅವ್ರ ಜೊತೆ ಇದು ಮಾಡಿ ಚೆಕ್ಔಟ್ ಮಾಡಿ ಆಮೇಲೆ ರಿಟ್ರೀವ್ ಮಾಡ್ಕೋತಾನೆ. ಸಪೋಸ್ ಅದು ಫುಟೇಜ್ ಸಿಕ್ಕಿದ್ರೆ ನಂಗೆ ಸ್ವಲ್ಪ ಆದರೂ ಸಮಾಧಾನ ಇರುತ್ತೆ. ಅಟ್ಲೀಸ್ಟ್ ಡ್ರೋನ್ ಹೋದರೂ ಈ ಫುಟೇಜ್ ಆದರೂ ಸಿಕ್ತು ಅಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ. ಅಷ್ಟೇ ಈ ವಿಡಿಯೋಗೆ, ಬೇರೇನಿಲ್ಲ. ಸೊ ಯಾರಿಗಾದ್ರೂ ಏನಾದರೂ ವೇಸ್ಟೇಜ್ ಅನಿಸಿದ್ರೆ ಸಾರಿ. ಇಲ್ಲಾಂದರೆ ನಿಜವಾಗಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ. ನನಗೆ ಇದು ಒಂದು ಸಾರಿ ಆ ಫುಟೇಜ್ ಒಂದು ರಿಕವರ್ ಮಾಡ್ಕೊಳ್ಳೋಕ್ಕಾದ್ರೆ ಸಾಕು, ಅಷ್ಟು. ಬೇರೇನಿಲ್ಲ. ಫುಟೇಜ್ ಒಂದು ರಿಕವರ್ ಆದರೆ ಖಂಡಿತ ಆದಷ್ಟು ಬೇಗ ನಾನು ಕಂಪ್ಲೀಟ್ ಟ್ರಾವೆಲ್ ವಿಡಿಯೋ ಕೇರಳದ ಏನಿದೆ ವಿತ್ ಎಪಿಸೋಡ್ಸ್ ನಾನು ಅಪ್ಲೋಡ್ ಮಾಡ್ತೇನೆ. ಆಗಿಲ್ಲ ಅಂದರೂ ಮಾಡ್ತೇನೆ ಅಪ್ಲೋಡು. ಬಟ್ ಎಕ್ಸ್ಪೆಕ್ಟೇಷನ್ ನೀವು ಮೊದಲಿಂದ ಏನೆಲ್ಲ ಮಾಡಿದ್ರೆ ನನ್ನ ವಿಡಿಯೋದಲ್ಲಿ, ಆ ಎಕ್ಸ್ಪೆಕ್ಟೇಷನ್ ಹಾಗೆ ವಿಡಿಯೋ ಇರಲ್ಲ ಅಷ್ಟೇ. ಒಂದು ವೇಳೆ ಫುಟೇಜನ್ನು ಸಿಕ್ಕಿದರೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಲ್ಲ, ಅಷ್ಟೇ ಚೆನ್ನಾಗಿ ವಿಡಿಯೋ ಕೂಡ ಬರುತ್ತೆ. ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.